ಆಗ್ತಾ ಇದೆ. ಅದರಲ್ಲಿ ಮೊಟ್ಟ ಮೊದಲನೇದಾಗಿ ನಮ್ಮ ಬೀದರ್ ಜಿಲ್ಲೆಯ ಶರಣನಾಡಿನ ಅನುಭವ ಮಂಟಪದ ರೂವಾದಿಗಳು ಕನ್ನಡದ ಮಠ ಎಂದೇ ಹೆಸರಾದ ಭಾರತೀ ಹಿರೇಮಠದ ಪರಮ ಪೂಜ್ಯ ಶ್ರೀಮದ್ ಘನಲಿಂಗ ಚಕ್ರವರ್ತಿ ನಾಡೋಜ ಡಾಕ್ಟರ್ ಬಸವಲಿಂಗ ಪಟ್ಟದೇವರು ಈ ಪ್ರಶಸ್ತಿಗೆ ಆಯ್ಕೆಯಾಗಿದ್ದಾರೆ. ಅವರ ಧಾರ್ಮಿಕ, ಶೈಕ್ಷಣಿಕ, ಸಾಮಾಜಿಕ ಸೇವೆಯನ್ನು ಗುರುತಿಸಿ ಈ ಸಂದರ್ಭದಲ್ಲಿ ಎಸ್ ಪಾಟೀಲ್ ಗ್ರೂಪ್ ಆಫ್ ಇಂಡಸ್ಟ್ರಿ, ಎಸ್.ಆರ್. ಪಾಟೀಲ್ ಫೌಂಡೇಶನ್ ಸಂಯುಕ್ತವಾಗಿ ಅವರಿಗೆ ಗೌರವಿಸಲಾಗ್ತಾ ಇದೆ. ಪೂಜ್ಯರು ಬಸವ ತತ್ವದ ಮಣಿಯನ್ನು ಹೊತ್ತು ಮನೆ ಮನೆಗೆ ತಿರುಗಾಡಿ ಬಸವ ಜ್ಯೋತಿಯನ್ನು ಹೊತ್ತಿಸಿ ವಚನ ಜ್ಯೋತಿಯನ್ನು ಬೆಳಗಿಸಿದವರು. ಒಡಲ ಅವಸರಕ್ಕಾಗಿ ದುಡಿಯದೆ ಒಡೆಯ ಬಸವಣ್ಣನ ಅವಸರಕ್ಕಾಗಿ ದುಡಿದಂತ ಅವರಿಗೆ ನಾನು ತುಂಬ ಹೃದಯದಿಂದ ಅಭಿನಂದನೆಗಳನ್ನು ಹೇಳ್ತೀನಿ, ಧನ್ಯವಾದಗಳನ್ನು ಹೇಳ್ತೀನಿ. ಇನ್ನೊಂದು ಮಾತು ಈ ಸಂದರ್ಭದಲ್ಲಿ ಹೇಳಿಕ್ಕೆ ಇಚ್ಛಪಡ್ತಾ ಇದ್ದೀನಿ. ಇವತ್ತು ನಿಜವಾಗಿ ಏನು ಬಸವ ಸಿದ್ಧಾಂತದ ಆ ಬಸವ ಸಿದ್ಧಾಂತದ ಮಾನವೀಯ ಸೇವೆಯನ್ನು ಇವತ್ತು ಎಸ್.ಆರ್. ಪಾಟೀಲ್ ಫೌಂಡೇಶನ್ ಅವರು ಮಾಡ್ತಾ ಇದೆ ಅಂತ ಹೇಳಿಕ್ಕೆ ಭಾಳ ಅಭಿಮಾನ, ಭಾಳ ಸಂತೋಷ ಆಗ್ತಾ ಇದೆ. ಯಾಕೆಂದರೆ ಅವರು ಎಸ್ ಪಾಟೀಲ್ರ ಸ್ಮರಣಾರ್ಥವಾಗಿ ಏನು ಮಾನವೀಯ ಸೇವೆಯನ್ನು ಕೈಕೊಂಡಿದ್ದಾರಲ್ಲ, ಎಸ್ ಪಾಟೀಲ್ರ ಒಂದು ಸ್ಮರಣೆಯಲ್ಲಿ ಅನೇಕ ಅವರು ಹೇಳಿದರು, ಬೇರೆ 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 ವಿಧದಲ್ಲಿ ಅವರು ಮಾನವೀಯ ಸೇವೆಯನ್ನು ಮಾಡ್ತಾ ಇರೋದು ಬಹಳ ಸಂತೋಷ. ಬಸವಣ್ಣನವರು ಅದನ್ನೇ ಹೇಳ್ತಾರೆ, ಲಿಂಗಕ್ಕೆ ನೀ ಎಷ್ಟೇ ನೈವೇದ್ಯ ಅರ್ಪಿಸಿರೂ ಲಿಂಗ ಉಣ್ಣಂಗಿಲ್ಲ. ಆ ಲಿಂಗಕ್ಕೆ ನೈವೇದ್ಯ ಅರ್ಪಿಸಿ ಹಸಿದವರಿಗಂತೂ ತನ್ನ ನೀಡಿದ್ರೆ ನಿಜವಾದ ಲಿಂಗ ಸಂತುಷ್ಟಿ ಅಂತ ಬಸವಣ್ಣನವ್ರ ತತ್ವ. ಆ ತತ್ವವನ್ನೇ ಇವತ್ತು ಈ ಫೌಂಡೇಶನ್ ಮಾಡ್ತಾ ಇರೋದು ಬಹಳ ಹೆಮ್ಮೆಯ ವಿಷಯ, ಆನಂದದ ವಿಷಯ. ಇವತ್ತು ಭಾಳ ಜನ ಉದ್ಯಮಿಗಳು ಇರ್ತಾರೆ, ಭಾಳ ಜನ ಶ್ರೀಮಂತರು ಇರ್ತಾರೆ. ಆದರೆ ಪಾಟೀಲ್ರಂಥ ಮಕ್ಕಳು ಏನದಾರ ಅವರು ಸುಪುತ್ರರು, ಅಂಥ ಮಕ್ಕಳು ಇರೋರು ಲಕ್ಷಕ್ಕೊಬ್ಬರು, ಕೋಟಿಗೊಬ್ಬರು ಇರ್ತಾರಂತ ಈ ಸಂದರ್ಭದಲ್ಲಿ ಹೇಳಿಕ್ಕೆ ಇಚ್ಛಪಡ್ತಾ ಇದ್ದೀನಿ. ಯಾಕಂದರೆ ಎಷ್ಟೋ ಶ್ರೀಮಂತರಿಗೆ ನಾವು ಏನೋ ಒಂದು ಸಲಹೆ ಕೊಡ್ತೀವಿ, ನಿಮ್ಮ ತಂದೆ ಭಾಳ ಬಡವರಿದ್ದರು, ಭಾಳ ದೊಡ್ಡ ಶ್ರೀಮಂತರಾಗೈತಿ, ಲಿಂಗೈಕ್ಯ ಆಗ್ಯಾರ, ನಿಮಗೆಲ್ಲ ದೊಡ್ಡ ಆಸ್ತಿ ಬಿಟ್ಟು ಹೋಗ್ಯಾರ, ಸ್ವಲ್ಪ ಏನಾದರೂ ಒಂದು ಸಣ್ಣ ಬಸವತ್ವದ ಒಂದು ಗ್ರಂಥರ ಮತ್ತೊಂದು ಏನಾರ ಮಾಡ್ರಪ್ಪ ಅಂತ ಹೇಳ್ತೀವಿ. ಹೇಳಿದ್ರೆ ಇಲ್ಲಿ ನೋಡೋಣ್ರಿ ಗುರುಗಳೇ, ನೋಡೋಣ ಅಂತಂದು ಆ ಪುಣ್ಯ ದಿನ ಬಂದು 2 ಹೋಳಿಗೆ ಮಾಡಿ ಫೋಟೋಗೆ ತೋರಿ ಅವರೇ ಉಣ್ಣೋರೇ ಈಗಿನ ಕಾಲದಲ್ಲಿ ಜಾಸ್ತಿ ಇದ್ದಾರೆ. ಅಂಥ ಸಂದರ್ಭದಲ್ಲಿ ಇವತ್ತು ಅವರ ತಂದೆಯವರ ದ್ವಿಗಂತ ಕರ್ಮಯೋಗಿ ಡಾಕ್ಟರ್ ಎಸ್ ಪಾಟೀಲ್ರ ಒಂದು ಸ್ಮರಣೆಯಲ್ಲಿ ಇಂಥ ಮಾನವೀಯ ಕಾರ್ಯವನ್ನು ಮಾಡ್ತಾ ಇರೋದು ಅವ್ರ ಸುಪುತ್ರರಿಗೆ ಇನ್ನೂ ಆಯುಷ್ಯ ಆರೋಗ್ಯ ಎಲ್ಲ ನೀಡಲಿ ಅಂತ ಹಾರೈಸಿ ನನ್ನ 2 ಮಾತನ್ನು ಮುಕ್ತಾಯ ಮಾಡ್ತೀನಿ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಈ ಫೌಂಡೇಶನ್ ಮಾಡ್ತಾ ಇರೋದು ಬಹಳ ಹೆಮ್ಮೆಯ ವಿಷಯ, ಆನಂದದ ವಿಷಯ. ಇವತ್ತು ಬಹಳ ಜನ ಉದ್ಯಮಿಗಳು ಇರ್ತಾರೆ, ಭಾಳ ಜನ ಶ್ರೀಮಂತರು ಇರ್ತಾರೆ. ಆದರೆ ಪಾಟೀಲ್ರಂಥ ಮಕ್ಕಳು ಏನದಾರ ಅವರು ಸುಪುತ್ರರು, ಅಂಥ ಮಕ್ಕಳು ಇರೋರು ಲಕ್ಷಕ್ಕೊಬ್ಬರು, ಕೋಟಿಗೊಬ್ಬರು ಇರ್ತಾರಂತ ಈ ಸಂದರ್ಭದಲ್ಲಿ ಹೇಳಿಕ್ಕೆ ಇಚ್ಛಪಡ್ತಾ ಇದ್ದೀನಿ. ಯಾಕಂದರೆ ಎಷ್ಟೋ ಶ್ರೀಮಂತರಿಗೆ ನಾವು ಏನೋ ಒಂದು ಸಲಹೆ ಕೊಡ್ತೀವಿ,